ಅದೇ ರೀತಿ ಇವತ್ತಿನ ದಿವಸ ಮಲ್ಲಿಕಾರ್ಜುನ ವಿದ್ಯಾವರ್ಧಕ ಸಂಘದಲ್ಲಿ 2004 ಮತ್ತು 2005ನೇ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ವೀರಬಸವ ದೇವರು ಇವರ ಪಾದಗಳಿಗೆ ಪುಡಮಟ್ಟು ಹಾಗೂ ನಮ್ಮ ಶಾಲೆಯ ನಿರ್ದೇಶಕ ಮಂಡಳಿಗೆ ವಂದಿಸುತ್ತಾ, ಅದೇ ರೀತಿ ನಮ್ಮ ಕಲಿಸಿದ ಗುರುಗಳಾದಂಥ ಸಂಶಿ ಸರು ಹಾಗೂ ಸೊಲ್ಲಾಪುರ ಸರ್ ಹಾಗೂ ಕುಂಚಿ ಸರು ಹಾಗೂ ಐವಳಿ ಸರ್ ಹಾಗೂ ದೇಸಾಯಿ ಸರ್ ಎಲ್ಲರನ್ನ ಇವತ್ತು ಪಾಟ್ಲಿ ಸರ್ ಮತ್ತು ಬಿರಾದರ್ ಸರ್ನ ನಡೆಸುತ್ತಾ ಇವತ್ತಿನ ದಿವಸ ತಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಭಾಳ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ. ಯಾಕಂದ್ರೆ ಗುರುಗಳಿಗೆ ಗುರುವಂದನೆ ಮಾಡುವಂಥ ಕಾರ್ಯಕ್ರಮ ಇದೆ. ಯಾಕಂದ್ರೆ ಅದ್ರ ಜೊತೆಗೆ ನಮ್ಮ ಆಡಳಿತ ಮಂಡಳಿಯವ್ರನ್ನು ಕರೆದು ಸನ್ಮಾನ ಮಾಡಿದ್ರಿ. ಯಾಕಂದ್ರೆ ನಾವು ಅಂತ ಇದು ಏನು ಮಾಡಿರೋದಿಲ್ಲ, ಆದ್ರೆ ಈ ಗುರುಗಳನ್ನ ಸ್ಮರಿಸುವುದೇನೈತ್ಲ ಇದು ಬಹಳ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ. ಯಾಕಂದ್ರೆ ಪ್ರತಿ ಹಂತದಲ್ಲಿಯೂ ಗುರುಗಳು ನಿಮಗೊಂದು ಮಾರ್ಗದರ್ಶನ ನೀಡಿರ್ತಾರೆ, ಪ್ರತಿ ಹಂತದಲ್ಲೂ. ಯಾಕಂದ್ರೆ ಗುರುಗಳಿಂದ ಏನೂ ಆಗೋದಿಲ್ಲ. ಅದಕ್ಕೆ ಗುರುಗಳನ್ನ ಸನ್ಮಾನ ಮಾಡಿ ನೀವು ಇವತ್ತು ಅದ್ದೂರಿ ಕಾರ್ಯಕ್ರಮ ಮಾಡಿರೋದು ನಮಗೆ ಬಹಳ ಅತೀವ ಸಂತೋಷವಾಗಿದೆ. ಯಾಕಂದ್ರೆ ಪ್ರತಿ ಶಿಕ್ಷಕರನ್ನ ಕರೆದ ನಮ್ಮ ಸೋದರಿಯರು ಅವ್ರ ಮಧ್ಯದಲ್ಲಿ ಹಾಕೊಂಡು ಅವ್ರಿಗೆ ಒಂದು ಹೂವ ಆಚರಣೆ ಇದು ಮಾಡ್ಕೊಂಡು ಪುಷ್ಪ ಇದು ಮಾಡ್ಕೊಂಡು ಬಂದರು. ಅದೇ ರೀತಿ ಮತ್ತು ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿದ್ದಾರೆ. ಇನ್ನೂ ಸಾಕಷ್ಟು ನಮ್ಮ ಪ್ರಾಚಾರ್ಯರು ಮತ್ತು ಸರ್ ಮಾತಾಡೋರಿದ್ದಾರೆ. ಅದಕ್ಕೆ ನಾವು ಒಂದೇ ನಿಮಗೆ ಆಡಳಿತ ಮಂಡಳಿ ಪರವಾಗಿ ಹೇಳ್ಬೇಕಂದ್ರೆ ಇವತ್ತಿನ ದಿವಸ ತಾವೆಲ್ಲರೂ ಸೇರಿ ಇದು ನಮ್ಮ 2004-2005ನೇ ಬ್ಯಾಚ್ ಅಂದ್ರೆ 3 ಘಟಕದ ಇದು ABC ಬ್ಯಾಚ್ ಅಂದ್ರೆ 3 ಫುಲ್ ಪ್ರಮಾಣದ ಬ್ಯಾಚ್ ಇದೆ. ಹೈಯೆಸ್ಟ್ ಆಲ್ಮೋಸ್ಟ್ 240 ವಿದ್ಯಾರ್ಥಿಗಳನ್ನ ಹೊಂದಿದಂಥ ಬ್ಯಾಚ್. ಅದೇ ರೀತಿ ಈಗೆಲ್ಲ ನೀವು ವಿದ್ಯಾರ್ಥಿಗಳು ಈಗೆಲ್ಲ ಸಮಾಜದ ಪ್ರಮುಖರು ಆಗಿದ್ದೀರಿ, ಸಾಕಷ್ಟು ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ್ದೀರಿ. ಎಷ್ಟೋ ಮಂದಿ ಈ ಬ್ಯಾಚ್ನವರು ಪಂಚಾಯತಿ ಸದಸ್ಯರಾಗಿದ್ದೀರಿ. ಅದೇ ರೀತಿ ಎಷ್ಟೋ ಮಂದಿ ಒಳ್ಳೆ ಕಂಪನಿಯಲ್ಲಿದ್ದೀರಿ. ನಮ್ಮ ಬಿರಾದರ್ ಸರ್ ಚಿರಂಜೀವಿ ಆನಂದ್ ಅವರು ಇದೇ ತಾನೇ ಮಾತಾಡಿದರು, ಅವರು ಸಾಫ್ಟ್ವೇರ್ ಕಂಪನಿಯಲ್ಲಿ ಬೆಂಗಳೂರಲ್ಲಿದ್ದಾರೆ. ಹೀಗಾಗಿ ಪ್ರತಿಯೊಬ್ಬರು ಒಂದೊಂದು ವಿವಿಧ ಹುದ್ದೆಗಳಲ್ಲಿರ್ತೀರಿ. ಅದೇ ರೀತಿ ನಮ್ಮ ಸೊಲ್ಲಾಪುರ ಸರ್ ಚಿರಂಜೀವಿನೂ ಇದೇ ನಮ್ಮ ವಿದ್ಯಾಲಯದಲ್ಲಿ ಕಲ್ತಿದ್ದಾರೆ. ಅದೇ ರೀತಿ ಅವರು ಒಂದು ಒಳ್ಳೆ ಕಂಪ್ನಿಯಲ್ಲಿ ಬ್ಯಾಂಕಿನಲ್ಲಿ ಜಾಬನ್ನು ಹೊಂದಿದ್ದಾರೆ. ಈಗ ವಿಶೇಷವಾಗಿ ಹೇಳೋದಂದ್ರೆ ನೀವು 20 ವರ್ಷಗಳ ಆದ ನಂತರ ಇಲ್ಲಿ ಸೇರಿದ್ದೀರಿ. ಯಾರೋ TC ತಗೊಂಡು ಹೊರಗೆ ಇರ್ತೀರಿ, ಒಬ್ರಿಗೊಬ್ರು ಪರಿಚಯ ಇರೋದಿಲ್ಲ. ಅಂತಾದ್ರೆ ಇವತ್ತು 20 ವರ್ಷಗಳ ನಂತರ ಕೂಡಿ ಸಮ್ಮಿಲನ ಒಂದು ಕಾರ್ಯಕ್ರಮ, ಸವಿ ನೆನಪುಗಳನ್ನ ನಾವು ಯಾವ ರೀತಿ ಈ ಕಾಲೇಜಲ್ಲಿ ಕಲ್ತಿದ್ದೀವಿ, ನಮ್ಮ ಸರ್ ಹೆಂಗೆ ಕಲಿಸ್ತಿದ್ರು. ಈಗ ನೀವು ಸಂಶೀತ್ ಸರ್ನ ಎಲ್ಲರೂ ನೀವು ಮ್ಯಾಥಮೆಟಿಕ್ಸ್ ಟೀಚರ್ ಅಂತ ಯಾರು ಅಂತಿದ್ದಿಲ್ಲ, ಅವ್ರನ್ನ ಫಿಸಿಕಲ್ ಎಜುಕೇಶನ್ ಟೀಚರ್ ಇರ್ತಿದ್ರು. ನಾ ಸಹಿತ ಅವರು ಯೂನಿವರ್ಸಿಟಿ ಅವರು ಕಬಡ್ಡಿ ಆಡಿಸೋದ್ರಿಂದ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸಾಳುಂಕೆ ಇರ್ಬೋದು, ಸಾಳುಗುಂದೆ, ಆಮೇಲೆ ಹೂಗಾರ್, AR ಮನ್ಸಲ್ಕರ್ ನ್ಯಾಷನಲ್ ಲೆವೆಲ್ ಪ್ಲೇಯರ್ ಆದ್ರೆ ಅವರೆಲ್ಲ ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ರು. ಅದೇ ರೀತಿ ಅವರು ಒಂದು ಕೋಚ್ ಕೊಡೋದ್ರಿಂದ ನಾನು ಕಬಡ್ಡಿ ಆಡೋದು ಕಲ್ತೀನಿ. ನಾನು ಅಗ್ರಿಕಲ್ಚರ್ ಕಾಲೇಜ್ ಯೂನಿವರ್ಸಿಟಿ ಒಳಗೆ ಯೂನಿವರ್ಸಿಟಿ ಬ್ಲೂ ಆಗ್ತಿ ಅವ್ರದ್ದು ಒಂದು ಮಾರ್ಗದರ್ಶನದಾಗ ಕಲಿಸಿದ್ದು. ಅದಕ್ಕಾಗಿ ಅದೇ ರೀತಿ ನಮ್ಮ ಪಾಟ್ಲಿ ಸರ್ ಸೈನ್ಸ್ ಟೀಚರ್, ನಿಮಗೆಲ್ಲ ಗೊತ್ತೇ ಐತಿ ಅವ್ರು ಎಷ್ಟು ಪಾಠ ಮಾಡ್ತಿದ್ರು. ಅವರು ಹೃದಯದ ಬಗ್ಗೆ, ಜನರ ಬಗ್ಗೆ, ನಮ್ಮ ಜೀರ್ಣಾಂಗದ ಬಗ್ಗೆ ಪ್ರತಿಯೊಂದೂ ಪಾಠ ಕಲಿಸಿದಾರ. ಇವತ್ತಿನ ದಿವಸ ನಾವು ಏನಾರೇ ವಿಜ್ಞಾನದ ಬಗ್ಗೆ ಕಲ್ತಿದ್ರ ಅವ್ರದ್ದು ಒಂದು ಪ್ರಯೋಗಾಲಯನೂ ಮಾಡಿಸ್ತಿದ್ರ ಅವ್ರು ಕೆಲವೊಂದು, ನಮಗೂ ಗೊತ್ತೈತಿಲ್ಲ. ಅದೇ ರೀತಿ ನಮ್ಮ ಇವರು ಬಿರಾದರ್ ಸರು ಲೈಬ್ರರಿ ಏನಾರೇ ನಮ್ಮ ಸ್ಟ್ರಿಕ್ಟ್ ಆಗಿ ಹೇಳ್ತಿದ್ರ ಅವ್ರು, ಪುಸ್ತಕ ಒಯ್ರಿ, ಓದ್ರಿ, ಸಹಿ ಮಾಡ್ರಿ, ಬರ್ರಿ, ಕರೆಕ್ಟಾಗಿ ಮೇಂಟೈನ್ ಮಾಡ್ತಿದ್ರು. ಅದೇ ರೀತಿ ನಮ್ಮ YS ಪಂಚಾಯತ್ರಿ ಸರ್ ಕನ್ನಡ ಶಾಲೆಯ ಮುಖ್ಯೋಧ್ಯಾಪಕರು, ಅವರು
ಯಾವತ್ತೂ ನಮ್ಮ ಸಲಹೆ ಸೂಚನೆಗಳನ್ನು ಕೊಡುತ್ತಾ ನಮ್ಮ ಜೊತೆಗೆ ನಮ್ಮ ಆಡಳಿತ ಮಂಡಳಿಯ ಜೊತೆಗೆ ಸಹಕಾರವನ್ನು ಹೊಂದಿದ್ರು. ಇವತ್ತು ದಿವಸ ಅವರು ಅಚ್ಚುಕಟ್ಟಾಗಿ ಇಲ್ಲೇ 35-40 ವರ್ಷ ಸರ್ವಿಸನ್ನು ಮಾಡಿ ಇವತ್ತು ಅವ್ರ ನನ್ನ ಜೊತೆ ಕೂತಾಗ ಅವ್ರು ಹೇಳ್ತಿದ್ದಾರೆ ಹಿಂದಿನ ಘಟನೆಗಳನ್ನು ನಮ್ಮ ಶಾಲೆಯಲ್ಲಿ ಆದಂಥ ಘಟನೆಗಳನ್ನು ನೆನಪಿಸ್ಕೊತಿದ್ರು ಅವ್ರು ತಾವ ಎಷ್ಟು ಖುಷಿಯಾಗಿದ್ರು. ನನ್ನ ಜೊತೆ ಅಂಗಡಿ ಹಾಕ್ತಿದ್ದಾರೆ ಎಲ್ಲ ಒಂದೊಂದು ಬುರಾದರ್ ಸರ್ ಇರ್ಬೋದು, ನಮ್ಮ ಸೊಲ್ಲಾಪುರ ಸರ್ ಅವರು ಹಿಂದಿನ ಘಟನೆಗಳನ್ನ ಹೇಳ್ತಿದ್ರು. ಅವ್ರ ಜೊತೆಗಿದ್ದವ ಶಿಕ್ಷಕರೇ ಇವತ್ತಿಲ್ಲ ಕೆಲವರು. ಯಾಕಂದ್ರೆ ಕರ್ಕಿ ಸರ್ ಇರ್ಬೋದು, ಮತ್ತು ಕೋರಿ ಸರ್ ಇರ್ಬೋದು, ಚೌಧರಿ ಸರು, ಆಮೇಲೆ ವೆಂಕಟಿ ಸರು, ನಿಮಗೆಲ್ಲ ಅಕೌಂಟ್ದು ಆಮೇಲೆ ಹಿಂಗೆ ಪ್ರತಿಯೊಂದು ನಡೆಸುವಂಥ ಕಾರ್ಯಕ್ರಮ ಇವತ್ತು ತಾವೆಲ್ಲ ಇಲ್ಲಿ ಸೇರಿ ಆಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಹೋದರಿಯರನ್ನು ಕೂಡಿಸಿದಿರಿ. ಆಲ್ಮೋಸ್ಟ್ ಯಾಕಂದ್ರೆ ಇವ್ರನ್ನ ಕೂಡಿಸೋದು ಭಾಳ ದುರ್ಲಭ. ಯಾಕಂದ್ರೆ ಅವರು ಪಾಪ ಎಲ್ಲೆಲ್ಲೋ ಹೋಗಿರ್ತಾರೆ. ಈಗ ಮದುವೆ ಆದ ತಕ್ಷಣ ಅವ್ರ ಅಡ್ರೆಸ್ ಸಿಗೋದಿಲ್ಲ, ಯಾರು ಕಾಂಟ್ಯಾಕ್ಟಿಗೆ ಬರೋದಿಲ್ಲ. ಅಂಥದ್ರೊಳಗೆ ಇವರೆಲ್ಲ ಸ್ನೇಹಿತರು ನೀವು ಕೂಡಿ ಅವರ ಅಡ್ರೆಸ್ ತೆಗೆದು ಅವ್ರ ಬೈ ನಾವು ಸ್ನೇಹ ಸಂಗ್ರಹ ಮಾಡಾಕ್ತೀವಿ, ಗುರುವಂದನೆ ಮಾಡಾಕತ್ತೀವಿ. ಆಮೇಲೆ ಬಸವ ದೇವರನ್ನ ಕರ್ಸಲಾಗ್ತೀವಿ. ಗುರುಗಳು ನಮಗೆಲ್ಲ ಆಶೀರ್ವಾದ ಮಾಡ್ತಾರೆ. ಅವ್ರಿಗೆ ಇನ್ನೊಮ್ಮೆ ನಾ ಹೇಳ್ಬೇಕಂದ್ರೆ ನಮ್ಮ ಗುರುಗಳಿಗೆ ನಮ್ಮ ಸಂಸ್ಥೆಗೆ ಬಂದಿದ್ದ ಸಲುವಾಗಿ ಅವ್ರಿಗೆ ಹಾರ್ಟ್ಲಿ ವೆಲ್ಕಮ್ ಅನ್ನು ಮಾಡ್ತೀನಿ. ವಿಶೇಷವಾಗಿ ಮಾತಾಡೋರು ಭಾಳ ಮಂದಿ ಇದ್ದಾರೆ. ಇನ್ನ ಶಿಕ್ಷಕರು ನಾನು ಮಾತಾಡೋದು ಭಾಳ ಆಗಬಾರ್ದು, ದಯವಿಟ್ಟು ಕ್ಷಮಿಸಿ. ನಾನು ಎರಡು ಮಾತ್ರ ಮುಗಿಸ್ತೀನಿ. ಜೈ ಹಿಂದ್, ಜೈ ಹಿಂದ್. ನಾವು ಇಲ್ಲಿ ಕಲ್ತು ಹೋಗಿದ್ವಿ. ಈ ಶಾಲೆಯಲ್ಲಿ ಕಲ್ತು ಮತ್ತು PUC ನಲ್ಲಿ ಉತ್ತಮ ಅಂತ ಗಳಿಸಿರ್ತಕ್ಕಂಥ 3 ಹುಡುಗರಿಗೆ ಇದು 2025 ಸಾಲಿನ 2025 ಸಾಲಿನ 3 ಜನ ಹುಡುಗರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮಕ್ಕೆ ಶ್ರೀ ಮಲ್ಲಿಕಾರ್ಜುನ್ ಪದವಿಪೂರ್ವ ಮಹಾವಿದ್ಯಾಲಯ ತೊಗರಬಗಿ ಕನ್ನಡ ವ್ಯಾಸಂಗ 2004 ಮತ್ತು 2005 ಸಾಲಿನ SSLC ವಿದ್ಯಾರ್ಥಿನಿಯರ ಗುರುವಂದನಾ ಹಾಗೂ ಸ್ನೇಹ ಸಮಾರಂಭಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ಶುಭ ವಂದನೆಗಳನ್ನು ಸಲ್ಲಿಸುತ್ತಾ, ಹುಟ್ಟಿದರೆ ತಾಯಿ ಸಂತೋಷ ಪಡಬೇಕು, ಬೆಳೆದರೆ ತಂದೆ ಗರ್ವ ಪಡಬೇಕು, ಬದುಕಿದರೆ ಸಮಾಜ ಇಷ್ಟಪಡಬೇಕು, ಸತ್ತರೆ ವೈರಿಯು ಕಣ್ಣೀರಿಡಬೇಕು, ಮಕ್ಕಳು ಜ್ಞಾನ ಬಲದಿಂದ ಗರ್ಜಿಸಿದರೆ ಗುರುಗಳು ಅವರಿಗೆ ಪ್ರಶಸ್ತಿ ಕೊಟ್ಟು ಗೌರವಿಸಬೇಕು ಎನ್ನುವ ಮಾತಿನಂತೆ ಹಾಗೂ ನಾವು ಸಮಯವನ್ನು ಗೌರವಿಸಿದರೆ ನಮ್ಮನ್ನು ಗೌರವಿಸುವ ಸಮಯ ಬಂದೇ ಬರುತ್ತದೆ ಎನ್ನುವ ವಾಣಿಯಂತೆ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ರ್ಯಾಂಕ್ ಬಂದು ನಮ್ಮ ಸಂಸ್ಥೆಯ ಹೆಸರಿಗೆ ಉಸಿರಾಗಿರುವ ವಿದ್ಯಾರ್ಥಿಗಳಿಗೆ ಸನ್ಮಾನಿಸುವ ಕಾರ್ಯಕ್ರಮ. SSLC ವಿಭಾಗ 2025 ಸಾಲಿನ ಮೊದಲನೇದಾಗಿ ಸುನೀಲ್ ಸುರೇಶ್ ಹಾರಿಮನಿ 625ಕ್ಕೆ 595 ಅಂಕಗಳನ್ನು ಪಡೆದುಕೊಂಡು ಪ್ರಥಮ ಸ್ಥಾನ ಪಡೆದುಕೊಂಡಿರುತ್ತಾರೆ. ಪ್ರತಿಶತ 95.20% ಪಡೆದು ಮೊದಲ ಸ್ಥಾನದಲ್ಲಿ ಬಂದಿರುತ್ತಾರೆ. ಎರಡನೇದಾಗಿ ವೇದಿಕೆ ಮೇಲೆ ಬರಬೇಕು ಆ ಮಗು. ಎರಡನೇದಾಗಿ 425ಕ್ಕೆ 560 ದ್ವಿತೀಯ ಸ್ಥಾನ ಪಡೆದುಕೊಂಡಿರುತ್ತಾರೆ. ಮಧುಶ್ರೀ ಹನುಮಾನ್ ಸೆಟ್ಟನ್ ಅವರು 600ಕ್ಕೆ 593 ಅಂಕಗಳನ್ನು ಪಡೆದುಕೊಂಡು ಜಿಲ್ಲೆಗೆ ಹಾಗೂ ನಮ್ಮ ಇಲ್ಲಿ ವಿಶೇಷವಾಗಿ ಹೇಳಬೇಕು, ಜಿಲ್ಲೆಗೆ ಹಾಗೂ ನಮ್ಮ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದುಕೊಂಡಿರುತ್ತಾಳೆ. ಪ್ರತಿಶತ 98.83% ಪರ್ಸೆಂಟೇಜ್ ಮಾಡಿರುತ್ತಾರೆ. ಅವರು ವೇದಿಕೆ ಮೇಲೆ ಬರಬೇಕು. ಮತ್ತೆ ಎರಡನೇದಾಗಿ ಪ್ರೀತಿ ಸಂಗಪ್ಪ ಸೆಟ್ಟನ್ ಅವರು 600ಕ್ಕೆ 580 ಅಂಕಗಳು. ನಾವು ನನ್ನ ಅನಿಸಿಕೆಗಳು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತೀನಿ. ನಾವು ಇಲ್ಲೇ ಕಲಿತು ನಮ್ಮ ಗುರುಗಳ ಪ್ರತಿಯೊಂದು ಮಾತನ್ನು ಅಚ್ಚುಕಟ್ಟಾಗಿ ಪಾಲನೆ ಮಾಡಿಕೊಂಡು ನಾವು ಇಲ್ಲಿ ಸೇರಿದಂತ ನಾವು ಆಲ್ಮೋಸ್ಟ್ ಒಂದು 150 ಜನ ಮ್ಯಾಲ ಸೇರಿವಿ. ಎಲ್ಲರೂ ಒಂದೊಂದು ಸ್ಥಾನದಲ್ಲಿ ಅದಕ್ಕೆ ನಮ್ಮ ಗುರುಗಳು ನಾವು ಏನೋ ಒಂದು ತಪ್ಪು ಮಾಡಿದ್ರು ನೀವು ಮಾಡಬೇಡ, ನಮ್ಮ ಗುರುತ ಹೇಳು, ನೀವು ಗುರು ಪರ್ಸನೈಸ್ ಮಾಡ್ತಾನ ಈಗೆಲ್ಲ ನಾವು ಸೆಲೆಕ್ಟ್ ಮಾಡಿದ್ದೆ ನಮ್ಮ ಗುರುಗಳು. ಅವ್ರನ್ನೆಲ್ಲ ಮುಂದೆ ತಂದು ನಮ್ಮನ್ನೆಲ್ಲ ಒಂದೊಂದು ನಾವು ಕರ್ನಾಟಕ ರಾಜ್ಯದಾಗ 31 ಜಿಲ್ಲಾದಾಗ ಎಲ್ಲರೂ ಒಂದೊಂದು ಜಿಲ್ಲಾದಾಗ ಒಂದೊಂದು ಕೆಲಸ ಮಾಡಿದ್ದೀವಿ.
ಸರ್ ಅವರು ಅಧಿದೇವತೆಗಳೆನಿಸಿದ ಶ್ರೀ ಲಕ್ಷ್ಮೀ ದೇವಿಯವರ ಹಾಗೂ ಶ್ರೀ ಭಕ್ತಿ ಸಿದ್ದೇಶ್ವರರನ್ನ ಅವರ ಪಾದಕ್ಕೆ ಮಣೆ ಮಾಡಿದರು. ಇವುಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯತಕ್ಕಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಪಾಟೀಲ್ ಸಾರ್ ಅವರೇ, ಈ ಸಂಸ್ಥೆಯ ಚೇರ್ಮನ್ ಮಲ್ಲಪ್ಪಣ್ಣ ಅವರೇ, ಹಿರಿಯರಾದ ಕರಿಕಲ್ ಮಲ್ಲಪ್ಪಣ್ಣನವರೇ, ಸೂರುಗುಂಡವರೇ, ಸಂಸದ ನಿಂಗಪ್ಪಣ್ಣವರೇ, ಅಶೋಕ್ ಅಂಕಣವಾಡಿಯವರೇ, ವಿಜಯ್ ಹಕ್ಕೋಡ್ರವರೇ, ಪಾಟೀಲ್ರವರೇ ಹಾಗೂ ಹಾಲ್ವಾಣಿಯವರೇ, ಸಂಸದ್ ಸರ್, ಖುಷಿಯವರು, ವೈಭವಿ, ದೇಸಾಯಿ, ಮೊದಲಾದ ಎಲ್ಲರಿಗೂ ಮತ್ತು ನಮ್ಮ ನೆಚ್ಚಿನ ವಿದ್ಯಾರ್ಥಿನಿಯರಿಗೆ ಹೃದಯಪೂರ್ವಕ ಮನಪೂರ್ವಕ ನಮಸ್ಕಾರಗಳನ್ನು, ಧನ್ಯವಾದಗಳನ್ನು, ಶುಭಾಶಯಗಳನ್ನು ತಿಳಿಸುತ್ತಾ ಕೇವಲ ಸಮಯದ ಅಭಾವದಿಂದ ಇರುವುದರಿಂದ ಕೇವಲ ಎರಡೇ ಮಾತುಗಳನ್ನು ಈ ಒಂದು ಕಾರ್ಯಕ್ರಮವನ್ನು ಕುರಿತು ಅದರಂತೆಯೇ ಇದೇ ವಿದ್ಯಾಲಯದಲ್ಲಿ ಕಲಿತಂತಹ ಇದೇ ಶಾಲೆಯ ಉಪಾಧ್ಯಾಯರಾದಂತಹ ಭಜೇಂದ್ರರವರೇ, ನಮ್ಮ ಸಮಾನ ಹಾಗೂ ನಮ್ಮ ಸಹೋದ್ಯೋಗಿಯ ಪುತ್ರ ರವಿ ಚಿರುಮಣಿ, ಈ ಕಾಲೇಜಿನ ಉಪಾಧ್ಯಾಯರು, ಇವರೆಲ್ಲರಿಗೂ ನನ್ನ ನಮಸ್ಕಾರ. ಈ ಕಾರ್ಯಕ್ರಮದ ಆರಂಭವನ್ನು ಗಮನಿಸಿದರೆ ನಾವು ಎಲ್ಲಿ ನೋಡಿದಕ್ಕೂ ಇಲ್ಲ, ಇಂಥ ಒಂದು ಸಂದರ್ಭವನ್ನು ಎಲ್ಲೂ ಗಮನಿಸಿನೂ ಇಲ್ಲ. ಯಾಕಂದ್ರೆ ನಾನು 2-3 ಕಡೆ ಗುರುವಂದನ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದೆ, ಬೇರೆ ಜೊತೆಗೆ ಕೂಡಿ. ಅಲ್ಲಿ ಕೇವಲ ನಿಮಿತಿಗಾಗಿ ಮಾತ್ರ ಕೆಲವೊಂದನ್ನು ಮಾಡಿದ್ರು. ಆದರೆ ಹಿಂದೆ ಈ ಲಕ್ಷ್ಮೀದೇವಿ ಗುಡಿಯಿಂದ ಇಲ್ಲಿಯವರೆಗೆ ನಿರಂತರವಾಗಿ ನಮ್ಮನ್ನ ನಡು ಹಾಕಿಕೊಂಡು ಎಡಕ ಬಡಕ ವಿದ್ಯಾರ್ಥಿನಿಯರು ಇವುಗಳನ್ನು ಭಕ್ತಿಯನ್ನು ಎದುರಿಸುತ್ತಾ ನಮ್ಮನ್ನು ಬರಮಾಡಿಕೊಂಡ್ರು. ಇಂಥ ಒಂದು ಅಗಾಧವಾದಂತಹ ಕಾರ್ಯಕ್ರಮಕ್ಕೆ ನಾನು ನಿಮಗೆ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಆ ವಿದ್ಯಾರ್ಥಿಗಳು ಬಹಳ ವಿದ್ಯಾರ್ಥಿಗಳು ಗೊತ್ತಿತ್ತು ನನಗೆ. ಆದರೆ ಈ ಸಾಲಿನ ಕೂತಲ್ಲ, ಈ ವಿದ್ಯಾರ್ಥಿಗಳು ಕೆಲವರು ಮಾತ್ರ ಪರಿಚಯ ಆದರು, ಬಹುತೇಕರು ನನಗೆ ಪರಿಚಯ ಆಗಲಿಲ್ಲ. ತಮ್ಮ ಪರಿಚಯವನ್ನು ಹೇಳಿಕೊಂಡೇ ನಮ್ಮ ಪರಿಚಯ ಆಯಿತು. ಇನ್ನು ನಾನು ಈ ವಿದ್ಯಾಸಂಸ್ಥೆಯಲ್ಲಿ ಮಾತುಗಳನ್ನು ಹೇಳಬೇಕು. ಯಾಕಂದ್ರೆ ಈ ವಿದ್ಯಾಸಂಸ್ಥೆಯಲ್ಲಿ ಎಲ್ಲವನ್ನೇ ಕಟ್ಟಿ ಇದಕ್ಕೆ ನಾನು ಅತ್ಯಂತ ಋಣಿಯಾಗಿದ್ದೇವೆ. 1981ರಿಂದ ಇಲ್ಲಿಯವರೆಗೆ ನಾನು ಸರ್ಕಾರ ದೃಷ್ಟಿಯಿಂದ ನಿವೃತ್ತಿಯಾದರು. ಮ್ಯಾನೇಜ್ಮೆಂಟ್ ದೃಷ್ಟಿಯಿಂದ ನಾನು ಇನ್ನೂ ನಿವೃತ್ತಿಯಾಗಿಲ್ಲ. ನಿವೃತ್ತಿಯಾಗಿ 7 ವರ್ಷಗಳಾದರೂ ನಾವೀ ಜೀವನಕ್ಕೆ 2ನೇ ವರ್ಷದಲ್ಲಿ ಪಾದಾರ್ಪಣೆ. ಇಂಥ ಒಂದು ಅವಕಾಶವನ್ನು ಮಾಡಿಕೊಂಡಂತಹ ಎಲ್ಲ ಸಮಿತಿಯವರಿಗೂ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಕಾರ್ಯಕ್ರಮ ಹೆಂಗಂತಂದ್ರೆ ಉತ್ಸವದ ಕಾರ್ಯಕ್ರಮ ಆಗಿದೆ. ಯಾವುದೋ ಒಂದು ಊರಿನ ಜಾತ್ರೆ, ಒಂದು ಪುಣ್ಯ ಕ್ಷೇತ್ರ ನಡೆಯತಕ್ಕಂಥ ಕಾರ್ಯಕ್ರಮ ಇದು. ಬರೀ ಉತ್ಸವ ಆಗಿರಲಿಲ್ಲ, ಉತ್ಸವದ ಜೊತೆಗೆ ಉತ್ಸಾಹವೂ ತುಂಬಿಕೊಳ್ಳುತ್ತಾ ಇತ್ತು. ಅಂತ ಒಂದು ಅಮೋಘವಾದಂಥ ಕಾರ್ಯಕ್ರಮವನ್ನ ನೀವು ನಡೆಸಿದರೆ ನಿಜವಾಗಿ ನೀವೇ ಪುಣ್ಯವಂತರು. ಇನ್ನು ಕುಡಿಯುವ ಬಗ್ಗೆ ಒಂದೇ ಒಂದು ಮಾತು. ನೀವು ಬಿಜಾಪುರ ಜಿಲ್ಲೆ 2 ಮಹಾನ್ ರತ್ನಗಳಿಗೆ ಜನ್ಮದ ಪಟ್ಟಣ. ಒಂದು ಶ್ರೀರಾಮ, ಒಂದು ಅಸ್ಕರಾಚಾರ್ಯ, ಇನ್ನೊಂದು ನಡೆದಾಡುವ ದೇವರು, ಮಾತನಾಡುವ ದೇವರು, 20 ಶತಮಾನದ ಸಂತ ಪರಮಪೂಜ್ಯ ಸಿದ್ದೇಶ್ವರ ಶ್ರೀಗಳು. ಅವರು ಈ ಬಿಜಾಪುರ ಜಿಲ್ಲೆಯಲ್ಲಿ ಇಡೀ ಜಗತ್ತಿನಲ್ಲಿಯೇ ಹೆಸರುವಾಸಿಯಾಗತಕ್ಕಂಥ ಅಂತ ಮಹಾನುಭಾವರು ಇದೇ ನೆಲದಲ್ಲಿ, ಇದೇ ವಿದ್ಯಾಲಯದ ಆವರಣದಲ್ಲಿ ತಮ್ಮ ಹೆಚ್ಚಿನನ್ನು ಮುಗಿಸಿದರು. ಅದರ ಜೊತೆಗೆ ಇಬ್ಬರು ಜಗದ್ಗುರುಗಳು, ಒಬ್ಬರು ಶ್ರೀಶೈಲದ ಜಗದ್ಗುರುಗಳು, ಇನ್ನೊಬ್ಬರು ಕಾಶಿಯ ಜಗದ್ಗುರುಗಳು ಇದೇ ವಿದ್ಯಾಲಯದ ಆವರಣದಲ್ಲಿ ತಮ್ಮ ಪಾದಗಳನ್ನು ಅಡ್ಡಾಡುತ್ತಾ ಇಲ್ಲಿ ಮಲ್ಲಿಕಾರ್ಜುನ ದೇವಾಲಯವನ್ನು ಉದ್ಘಾಟನೆಯನ್ನು ಮಾಡಿ ನಮ್ಮೆಲ್ಲ ಈ ಗ್ರಾಮವನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ಹೋಗಿ ಅಂತ ಆಶೀರ್ವದಿಸುವಂತ ಒಂದು ಕೀರ್ತಿ ಈ ಗ್ರಾಮಕ್ಕೆ ಸಲ್ಲುತ್ತಾ ಇದೆ. ಅಷ್ಟೇ ಅಲ್ಲ, ಈ ಒಂದು ಸಂಸ್ಥೆ ಬೆಳೆಯಲಿಕ್ಕೆ ಕಾರಣ
ಕಾರಣೀಭೂತರು ಆಧಾರ ಸ್ತಂಭ ಯಾವ್ದಂದ್ರೆ ದಿವಂಗತ ಎಂ.ಡಿ. ಕಂಕಣವಾಡಿ ಸರ್, ಎಂ.ಎಲ್. ಹೆಗ್ಗೋಡು ಸರ್, ಬಿ.ಬಿ. ಅನಂತಪುರವರು, ಡಾಕ್ಟರ್ ಸಿ.ಪಿ. ಸೂರಗೊಂಡರು, ತದನಂತರ ಈಗಿದ್ದಂತೆಲ್ಲ ಕವಿಗಳು ಸಹ ಅತ್ಯಂತ ಉತ್ಸಾಹಭರಿತವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಕಾಲೇಜಿನ ಯಾವುದೇ ಕೆಲಸ ಇರಲಿ ತಮ್ಮನ್ನು ತೊಡಗಿಸಿಕೊಂಡು ಇದನ್ನು ಯಶಸ್ವಿಯಾಗುವಂತ ನಿಲ್ಲಿಸಿಕೊಂಡು ಹೋಗಿದ್ದಾರೆ. ಅನೇಕ ಎಲ್ಲರೂ ಹೈಸ್ಕೂಲ್ ಗುರುಗಳು ಮತ್ತು ಕಾಲೇಜಿನ ಉಪನ್ಯಾಸಕರು ಎಲ್ಲ ವಿದ್ಯಾರ್ಥಿಗಳಿಗೆ ತಮ್ಮದೇ ಆದ ಒಂದು ರೀತಿಯಿಂದ ಶೈಲಿಯಿಂದ ನಿಮಗೆ ಜ್ಞಾನವನ್ನ ಒಂದು ವಿದ್ಯಾಭ್ಯಾಸವನ್ನ ಕೊಟ್ಟಿದ್ದಾರೆ. ಆ ಒಂದು ವಿದ್ಯಾಭ್ಯಾಸಕ್ಕೆ ತಾವೆಲ್ಲರೂ ಇದೇ ಈಗ ನಮ್ಮ ಹೆಚ್ಚಿನ ವಿದ್ಯಾರ್ಥಿ ಶಿವಾನಂದ ಕೋಟೆ ಹೇಳಿದ ಹಾಗೆ ಈ ಜಿಲ್ಲೆಯ 31 ಈ ರಾಜ್ಯದ 31 ಜಿಲ್ಲೆಗಳಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವರು ಕಂಪನಿಯಲ್ಲಿ ಇಂಜಿನಿಯರ್ ಆಗಿ, ಕೆಲವರು ಬ್ಯಾಂಕ್ಗಳಲ್ಲಿ ಉದ್ಯೋಗಿಗಳಾಗಿ, ಕೆಲವರು ಊರಿನಲ್ಲಿ ಗ್ರಾಮ ಪಂಚಾಯತಿಯ ಸದಸ್ಯರಾಗಿ, ವೈದ್ಯರಾಗಿ, ಇಂಜಿನಿಯರ್ ಆಗಿ ದೇಶ ವಿದೇಶಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎಷ್ಟೇ ಹೇಳಿದ್ರು ಈ ವಿದ್ಯಾಸಂಸ್ಥೆಗೆ ಏನು ಬರೋಲ್ಲ, ಕಡಿಮೆಯೇ ಕಡಿಮೆ. ಇನ್ನು ಈ ಗ್ರಾಮದ ಹೆಸರೇ ಒಂದು ವಿಶೇಷತೆ. ಸುಗಲವಾಗಿರ್ತಕ್ಕಂಥ ಗ್ರಾಮ ಜಗತ್ತಿನ ಭೂಪಟವನ್ನು ಹುಡುಕಿ ನೋಡಿದಾಗಲೂ ಸಹ ಇನ್ನೊಂದು ಗ್ರಾಮ ಸಿಗುವುದಿಲ್ಲ. ಆದ್ದರಿಂದ ಇದು ವಿಶೇಷ. ನಿರ್ಮಾಣದಲ್ಲಿ ಒಂದು ಹೆಸರಿನ ಹಳ್ಳಿಗಳು ಅನೇಕ ಸಿಗ್ತವೆ. ಆದರೆ ಸುಗಲವಾಗಿರ್ತಕ್ಕಂಥ ಗ್ರಾಮ ಜಗತ್ತಿನ ಭೂಪಟವನ್ನು ಹುಡುಕಿದಾಗ ಅದು ಕೇವಲ ಒಂದೇ ಒಂದು. ಆದ್ದರಿಂದ ಅದು ತನ್ನದೇ ಆದಂತಹ ಒಂದು ವಿಶೇಷತೆಯನ್ನು ಬಯಸಿಕೊಂಡಿದೆ. ಇಲ್ಲಿ ಯಾವುದೇ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿತವಾಗಿ ಆಗ್ತಾ ಇದೆ. ಎಲ್ಲರೂ ಅದನ್ನು ಅತ್ಯಂತ ಆನಂದದಿಂದ, ಔದಾರ್ಯದಿಂದ, ಪ್ರೀತಿಯಿಂದ ಅರ್ಥಿಸಿಕೊಂಡು ನಡೆಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಈ ನಮ್ಮ ವಿದ್ಯಾಲಯದ ಹೆಸರೇನು ಶ್ರೀ ಮಲ್ಲಿಕಾರ್ಜುನ ವಿದ್ಯಾವರ್ಧಕ ಸಂಘ. ಮತ್ತೆ ಈ ಸಂಸ್ಥೆಯ ಚೇರ್ಮನ್ನರು ಮಲ್ಲಪ್ಪ, ಈ ಸಂಸ್ಥೆಯ ಪ್ರಾಚಾರ್ಯರು ಮಲ್ಲಪ್ಪ, ಈ ಸಂಸ್ಥೆಯ ನಿರ್ದೇಶಕರು ಮಲ್ಲಪ್ಪ ಅಂತಕ್ಕಂಥ ಹೆಸರಿನವರು ತಮ್ಮದೇ ಆದ ಸಲ್ಲಿಸುತ್ತಾರೆ ಹೇಳಿದ್ರೆ ಅತಿಶಯೋಕ್ತಿ ಆಗುವುದಿಲ್ಲ. ಆದ್ದರಿಂದ ನಮ್ಮ ವಿದ್ಯಾಸಂಸ್ಥೆಯ ಒಂದು ಸ್ಲೋಗನ್ ಘೋಷಣೆ ಏನು ಅಂದ್ರೆ ವಿದ್ಯಾವಿನಯೇನ ಶೋಭನೆ. ನೀವೆಲ್ಲರೂ ಬರಲ್ಲ ವಿದ್ಯೆಯನ್ನು ಪಡೆದ್ರೆ ಬರೀ ವಿದ್ಯೆಗಳ ಅಥವಾ ವಿನಯದೊಂದಿಗೆ ವಿದ್ಯೆಯನ್ನು ಸಂಪಾದನೆ ಮಾಡಿದರೆ ಈ ಒಂದು ಗುರುವಂದನ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟತನದಿಂದ, ಪ್ರೀತಿಯಿಂದ, ತಾಳ್ಮೆಯಿಂದ, ಸಹನೆಯಿಂದ, ಉಷ್ಟಿಯನ್ನು ಸುರಿಸುತ್ತಾ ನಮ್ಮನ್ನು ಸನ್ಮಾನ ಮಾಡಿದರೆ ಇದೇ ಹೇಳಿದ ಹಾಗೆ SSLC ಮತ್ತು PUC ಸಾಲಿನಲ್ಲಿ ನೂತನ ವಿದ್ಯಾರ್ಥಿನಿಯರಿಗೆ ಅವರಿಗೆ ಗೌರವವನ್ನು ಸಲ್ಲಿಸಿದರೆ ನೀವು ಮಾಡಿದ ಎಲ್ಲಾ ಸನ್ಮಾನವನ್ನ ಈ ವೇದಿಕೆಯಲ್ಲಿ ನಾವೆಲ್ಲರೂ ಅತ್ಯಂತ ತುಂಬ ಹೃದಯದಿಂದ ಸ್ವಾಗತ ಮಾಡಿದ್ದೇವೆ. ನಿಮ್ಮ ಬದುಕು ಬಂಗಾರವಾಗಲಿ, ನಿಮ್ಮ ಜೀವನ ಉಜ್ವಲಗೊಳ್ಳಲಿ. ನೀವು ಬರೇ ನಮ್ಮನ್ನಷ್ಟೇ ಸನ್ಮಾನ ಮಾಡಿಲ್ಲ, ಇದನ್ನು ಮನೆಯಲ್ಲಿ ಪರವಾಗಿ ಪಡೆದು ಬಂದಿರ್ತಾರೆ ನಿಮ್ಮ ತಂದೆ ತಾಯಿ. ಆದ್ದರಿಂದ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ 3 ಜನರಿಗೆ ಅತ್ಯಂತ ಮಹತ್ವ ಪ್ರಾಪ್ತ ಇದೆ. ಅವರೇ ಮಾತೃದೇವೋ ಭವ, ಪಿತೃದೇವೋ ಭವ, ಗುರುದೇವೋ ಭವ. ಗುರುವಿನ ಜೊತೆಗೆ ನೀವು ಬಂದ್ರೆ ತಂದೆ ತಾಯಿ ಸಹ ಅಪ್ರತ್ಯಕ್ಷವಾಗಿ ಅವರನ್ನು ನೀವು ಸನ್ಮಾನಿಸಿದರೆ ಅತ್ಯಂತ ನೀವು ಗುರುಕೃಪೆಗೆ ಪಾತ್ರರಾದರೆ ಸಮಯದ ಅಭಾವದ ಮೂಲಕ ನಾನು ಬಹಳ ಮಾತನಾಡಲಾರದೆ ನಾನೂ ಸಹ ಪಾಕಿಸ್ತಾನ ಮಾತುಗಳನ್ನು ಕೇಳುವ ಆಸಕ್ತಿಯಿಂದ ಇದ್ದೇನೆ. ಪರಮ ಪೂಜ್ಯ ಶ್ರೀಗಳ ಆಶೀರ್ವಚನಗಳನ್ನು ಕೇಳುವ ಪದಕದಲ್ಲಿದ್ದೇನೆ. ಆದ್ದರಿಂದ ಮತ್ತೊಮ್ಮೆ ಇನ್ನೊಮ್ಮೆ